ಮಾದೇಪುರ ವಿಧಾನಸಭಾ ಕ್ಷೇತ್ರದ ಔಟರ್ ರಿಂಗ್ ರೋಡ್ನಲ್ಲಿರುವಂತಹ ಗುಂಡಿಗಳಿಂದ ಬೇಸತ್ತು ಇಲ್ಲಿರುವಂತಹ ಬ್ಲ್ಯಾಕ್ ಬಕ್ ಅನ್ನುವಂತಹ ಒಂದು ಲಾಜಿಸ್ಟಿಕ್ಸ್ ಕಂಪನಿ ನಾವು ಬೇರೆಡೆಗೆ ಶಿಫ್ಟ್ ಆಗ್ತಿದ್ವಿ. ಕಳೆದ 5 ವರ್ಷಗಳಿಂದ ಇಲ್ಲಿರುವಂತಹ ಗುಂಡಿ ಧೂಳಿಗೆ ಯಾವುದೇ ತರವಾದಂತಹ ಮುಕ್ತಿ ಸಿಗ್ತಾ ಇಲ್ಲ ಅನ್ನೋಂಥ ಒಂದು ಪೋಸ್ಟನ್ನು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂಥದ್ದು. ಸದ್ಯ ನಾನೀಗ ಬ್ಲ್ಯಾಕ್ ಬಕ್ ಕಂಪನಿ ಇರುವಂತಹ ಮುಂಭಾಗದ ರಸ್ತೆಯಲ್ಲಿದ್ದೀನಿ. ಈ ಒಂದು ರಸ್ತೆಯಲ್ಲಿರುವಂತಹ ಗುಂಡಿಗಳು ಮತ್ತು ಈ ಗುಂಡಿಗಳಿಂದ ಆಗ್ತಿರುವಂತಹ ಧೂಳನ್ನು ತೋರಿಸಲಿಕ್ಕೆ ಸದ್ಯ ನಾನು ಮುಂದಾಗ್ತಾ ಇದ್ದೀನಿ. TV9 ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂಥ ಇಲ್ಲಿ ನೋಡಿ, ಇದನ್ನು ಯಾರಾದರೂ ರಸ್ತೆ ಅಂತ ಕರೀತಾರಾ ಅಂತ. ರಾಜ್ಯದ ಯಾವುದೋ ಮೂಲೆಯಲ್ಲಿರುವಂತಹ ಅಂದರೆ ಯಾವುದೋ ಸಣ್ಣದಾದಂತಹ ಕಿರಿದಾದಂತಹ ರಸ್ತೆ ಯಾರು ಜನನೇ ಓಡಾಡೋದಿಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಈ ಒಂದು ರಸ್ತೆಯನ್ನು ಇಷ್ಟು ನಿರ್ಲಕ್ಷಿಸಲಾಗಿದೆ. ಈ ಒಂದು ಪಣತ್ತೂರು ಮುಖ್ಯ ರಸ್ತೆಯಲ್ಲಿ ಪ್ರತಿದಿನವೂ ಕೂಡ ಲಕ್ಷಾಂತರ ವಾಹನಗಳು ಓಡಾಡುತ್ತೆ. ಕಾರಣ ಏನಂತ ಹೇಳಿದ್ರೆ ಈ ಬೆಳ್ಳಂದೂರು, ಸರ್ಜಾಪುರ, ಮಾರತಳ್ಳಿ ಸುತ್ತಮುತ್ತ ಸಾವಿರಾರು ITBT ಕಂಪನಿಗಳಿದೆ. ಲಕ್ಷಾಂತರ ನೌಕರರು ಈ ಒಂದು ರಸ್ತೆಯ ಮೂಲಕವಾಗಿ ತಮ್ಮ ತಮ್ಮ ಕಂಪನಿಗಳಿಗೆ ಸಂಚಾರವನ್ನು ಮಾಡ್ತಾರೆ. ಆದರೆ ಈ ಒಂದು ರಸ್ತೆಯ ದುಸ್ಥಿತಿ ಯಾವ ಥರವಾಗಿದೆ ಅಂತ ಹೇಳಿದ್ರೆ ಈ ರಸ್ತೆಯಲ್ಲಿ ಓಡಾಡುವಂಥವರ ಪಾಡನ್ನ ಆ ಭಗವಂತನೇ ಬಲ್ಲ ಅನ್ನುವಷ್ಟರ ಮಟ್ಟಿಗೆ ತುಂಬ ಕೆಟ್ಟದಾಗಿರುವಂಥದ್ದು. ಪಕ್ಕದಲ್ಲೇ ಚರಂಡಿ ಕೂಡ ಇದೆ. ಆ ಚರಂಡಿಯ ನೀರು ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲದೆ ಚರಂಡಿ ನೀರು ಕೂಡ ರಸ್ತೆಯ ಮೇಲ್ಭಾಗದಲ್ಲಿ ಹರಿದು ಹೋಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ವಾಹನ ಸವಾರರು ಇಲ್ಲಿರುವಂತಹ ಗುಂಡಿಗಳಲ್ಲಿ ವಾಹನವನ್ನು ಇಳಿಸ್ಲಿಕ್ಕೂ ಕೂಡ ಅರಸಾಸವನ್ನು ಪಡ್ತಾ ಇರುವಂಥದ್ದು. ಇದರಿಂದ ವಿಪರೀತವಾಗಿ ಈ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗತ್ತೆ. ಈ ಟ್ರಾಫಿಕನ್ನು ಕ್ಲಿಯರ್ ಮಾಡಲಿಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾರೆ. ಈ ಕಂಪನಿಯ CEO ಹೇಳ್ತಾ ಇರುವಂಥದ್ದು ಕಳೆದ 9 ವರ್ಷಗಳಿಂದ ನಮ್ಮ ಕಂಪನಿ ಈ ಒಂದು ರಸ್ತೆಯಲ್ಲಿದೆ. ಆದರೆ 5 ವರ್ಷದಿಂದ ನೋಡ್ತಾ ಇದ್ದೀವಿ ಈ ಒಂದು ರಸ್ತೆ ಯಾವುದೇ ತರವಾದಂತಹ ಸುಧಾರಣೆ ಕೂಡ ಆಗ್ತಾ ಇಲ್ಲ. ವಿಪರೀತವಾದಂತಹ ಧೂಳು ಗುಂಡಿ ಅಂತೇಳಿ ನಮ್ಮ ಕಂಪನಿಯ ಎಂಪ್ಲಾಯಿಗಳು ನಮ್ಮ ಆಫೀಸಿಗೆ ಬರಬೇಕು ಅಂತ ಹೇಳಿದ್ರೆ ಒಂದು ಸೈಡು 1.5 ಗಂಟೆ ಬೇಕಾಗತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ TV9 ಕೂಡ ಇವತ್ತು ಇಲ್ಲಿರುವಂತಹ ಒಂದು ಪರಿಸ್ಥಿತಿಯನ್ನು ತೋರಿಸ್ಲಿಕ್ಕೆ ಮುಂದಾಗಿದೆ. ಇಲ್ಲಿ ನೋಡಿ, ನಮ್ಮ ಕ್ಯಾಮ್ರಾ ಪರ್ಸನ್ ಮುತ್ತು ಅವರು ನಿಮಗೆ ತೋರಿಸ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ರೋಡೇ ಇಲ್ಲ, ಇಲ್ಲಿ ರೋಡೇ ಕಾಣಿಸ್ತಾ ಇಲ್ಲ. ಎಲ್ಲಾದ್ರೂ ಒಂದು ಚೂರಾದ್ರೂ ಇದೆಯಾ? 1 ಅಡಿ 2 ಅಡಿ ಯಾರು ರೋಡ್ ಇದೆಯಾ ನೋಡಿ. ಈ ವಾಹನ ಸವಾರ ಅದೆಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಅಂದ್ರೆ ಗುಂಡಿಗಳಲ್ಲಿ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇಲ್ಲಿರುವಂತಹ ರಸ್ತೆಯಿಂದ ಆಗ್ತಿರುವಂತಹ ಸಮಸ್ಯೆ ಏನು ಸರ್? ಸರ್, ಎಲ್ಲಾ ಕಡೆ ನೋಡಿ ಟೆಗ್ ಇದೆ. ನಾವು ಹೆಂಗ್ ಹೋಗ್ಬೇಕು, ಗಾಡಿ ಎಲ್ಲ ಹೆಂಗ್ ಓಡಿಸ್ಬೇಕು, ಹೆಂಗ್ ಆಗ್ತಾ ಇದೆ. ಹೆಂಗಿರತ್ತೆ ಸರ್ ಇದ್ರಲ್ಲಿ? ಓಡಾಡಕ್ ಆಗತ್ತಾ ಪ್ರತಿದಿನವೂ ಕೂಡ? ಒಂಟಿ ಮೇಲೆ ಕೂತಿತರ ಇದೆ. ಇದನ್ನ ರೋಡ್ ಅಂತಾರ ಸರ್ ಯಾರಾದ್ರೂ? ಇಲ್ಲ ಸರ್, ಬೇಸ್ಟ್ ಗವರ್ಮೆಂಟ್ ನನ್ನ ಮಕ್ಕಳು ಇವರು ಇಲ್ಲಿ ನೋಡಿ. ಅಂದ್ರೆ ವಾಹನ ಸವಾರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ರು. ಇಲ್ಲಿ ಇರುವಂತಹ ರಸ್ತೆಯಲ್ಲಿ ಓಡಾಡ್ಲಿಕ್ಕೂ ಕೂಡ ಆಗ್ತಿಲ್ಲ ಅಂತ. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ ಈ ಒಂದು ಕಾರ್ನ ಪರಿಸ್ಥಿತಿ. ಎಷ್ಟು ದೊಡ್ಡದಾದಂತ ಗುಂಡಿ ನೋಡಿ, ಇದೇನು ಸಣ್ಣದಾದಂತ ಗುಂಡಿ ಅಲ್ಲ. ಈ ಒಂದು ರಸ್ತೆಯನ್ನ ಮುಚ್ಚಲಿಕ್ಕೆ ಕಾಂಕ್ರೀಟು ಡಾಂಬರ್ನ ಹಾಕ್ತಾರೆ. ಇವ್ರು ಯಾರೋ ಮನೆ ಡೆಮಾಲಿಷ್ ಮಾಡಿರುವಂತಹ ಡೆಬ್ರಿಸ್ ತಂದು ಹಾಕಿದ್ದಾರೆ ನೋಡಿ. ಇವ್ರು ಎಷ್ಟು ಅಜಾಗರೂಕತೆಯಿಂದ, ಎಷ್ಟು ನಿರ್ಲಕ್ಷ್ಯದಿಂದ ಈ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲ, ಈ ಒಂದು ರಸ್ತೆಯ ಬಗ್ಗೆ ಇವರ ಒಂದು ಕನ್ಸರ್ನ್ ಇದ್ದಿರ್ಬೋದು ಅಂತ. ಇಲ್ಲಿ ನೋಡಿ, ಈ ವಾಹನ ಮುಂದೆನೆ ಹೋಗ್ತಾ ಇಲ್ಲ. ಕಾರಣ ಏನಂತಂದ್ರೆ ಸಂಪೂರ್ಣವಾಗಿ ಡಸ್ಟು, ಯಾವುದೋ ಮನೆಯ ಡೆಮಾಲಿಷ್ ಮಾಡಿದಂತಹ ಉಳಿದು ಅಳೆದಿರುವಂತಹ ಈ ಒಂದು ಡೆಬ್ರಿಸನ್ನ ತಂದು ಸುರಿದೋಗಿದ್ದಾರೆ. ಈ ರಸ್ತೆಯಲ್ಲಿ ಡೆಬ್ರಿಸ್ ಸುರಿದೋಗಿರೋದ್ರಿಂದ ವಾಹನ ಸವಾರು ಓಡಾಡೋದಾದ್ರೆ ಹೇಗೆ ನೋಡಿ ಎಷ್ಟು ಕೊಚ್ಚೆ. ಅದರಲ್ಲೂ ಇಲ್ಲಿರುವಂತಹ IT ಉದ್ಯೋಗಿಗಳು ಹೇಳ್ತಾ ಇದ್ರು, ಮಳೆ ಬಂದ್ರೆ ಅಂತೂ ಈ ರಸ್ತೆಯಲ್ಲಿ ವಾಹನಗಳು ಓಡಾಡೋದಿರಲಿ, ನಾವೇ ಓಡಾಡೋಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಕೊಳಚೆಯಿಂದ ತುಂಬಿಕೊಂಡಿರುತ್ತೆ, ಅಷ್ಟು ಮಟ್ಟಿಗೆ ಗಲೀಜಾಗಿರುತ್ತೆ. ಇಲ್ಲಿ ನೋಡಿ, ತೋರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಆ ಚರಂಡಿ ನೀರು ಹೋಗೋಕ್ಕಾದ್ರೆ ಏನಾದ್ರು ವ್ಯವಸ್ಥೆ ಮಾಡ್ಬೋದಾ ಇವರು? ಆ ಚರಂಡಿ ನೀರು ಹೋಗೋಕೆ ಕೂಡ ಏನು ವ್ಯವಸ್ಥೆ ಮಾಡದೆ ಆ ಚರಂಡಿ ನೀರು ಮೇಲ್ಭಾಗದಲ್ಲಿ ಹರಿದು ಬರ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಇದ್ರಲ್ಲಿ ಓಡಾಡೋದಾದ್ರೂ ಹೇಗೆ? ಇಲ್ಲಿನ ವಾಹನ ಸವಾರ ಹೇಗೆ ಓಡಾಡ್ತಾರೆ? ಸಾಮಾನ್ಯ ಜ್ಞಾನ, ಸಾಮಾನ್ಯ ಪ್ರಜ್ಞೆ ಇರುವಂತಹ ಯಾವುದಾದ್ರೂ ಅಧಿಕಾರಿ ಈ ರಸ್ತೆಯನ್ನು ನೋಡಿದ್ರೆ ಈ ರಸ್ತೆಯನ್ನು ಸರಿಪಡಿಸಬೇಕು ಅನ್ನೋದಕ್ಕೆ ಮುಂದಾಗ್ತಾನೆ. ಇಲ್ಲಿ ನೋಡಿ, ಆ ವಾಹನಗಳು ಬರೋದಾದ್ರೂ ಹೇಗೆ? ಇಲ್ಲಿ ಕೊಚ್ಚೆ, ಅಕ್ಕಪಕ್ಕದಲ್ಲಿರುವಂತಹ ಮೇಲೆ ಕೊಚ್ಚೆ ಸಿಡಿಯುತ್ತೆ, ನೀರು ನಿಂತಿದೆ. ಈಗಿದ್ರೆ ಇಲ್ಲಿರುವಂತಹ ITBT ಸಾವಿರಾರು ಕಂಪನಿಗಳು ಬೇರೆಡೆಗೆ ಶಿಫ್ಟ್ ಆಗ್ತೀವಿ ಅನ್ನುವಂಥ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಮತ್ತೆ ಏನ್ ಮಾಡ್ತಾರೆ ಹೇಳಿ? ನಾನು ಕೂಡ ನಿಮಗೆ ಇಷ್ಟೊತ್ತು ತೋರಿಸಿದೆ ಈ ಒಂದು ಕಂಪನಿಯ ಮುಂಭಾಗದಲ್ಲಿದ್ದಂತಹ ರಸ್ತೆಯನ್ನು ಎಷ್ಟು ಕೆಟ್ಟದಾಗಿದೆ ಅಂತ ಹೇಳಿದ್ರೆ ಈ ರಸ್ತೆಯಲ್ಲಿ ವಾಹನಗಳಿರಲಿ, ಜನಸಾಮಾನ್ಯರು ಕೂಡ ಓಡಾಡ್ಲಿಕ್ಕೂ ತುಂಬಾ ಕಷ್ಟವಾಗಿರುವಂತಹ ಒಂದು ರಸ್ತೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.